ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಮ್ಯಾಥ್ಸಲ್ಲಿ SA ಟು DSA ಅವರು ರಿಲೀಸ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಅದರ ಕೀ ಉತ್ತರಗಳೊಂದಿಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಾನು ಎಲ್ಲ ವಿಷಯಗಳನ್ನು ಕೂಡ ಹಾಕಿದ್ದೀನಿ. ಸೊ ಮ್ಯಾಥ್ಸ್ ಉಳಿದಿದೆ, ಇವಾಗ PE ಒಂದಿದೆ, PEನೂ ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇಷ್ಟೇ ಅಲ್ಲದೆ ನಿಮಗೆ ಪ್ರಾಕ್ಟೀಸ್ ಪೇಪರ್ ಅಂತಾನು ಕೂಡ ಹಾಕ್ತಾ ಇದ್ದೀವಿ, ಮತ್ತು ಇವಲ್ಲದೆ ನಾವುಗಳು ಕೂಡ ಪ್ರಿಪೇರ್ ಮಾಡಿದ್ದೀವಿ. ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಫಸ್ಟ್ ಮೀನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆ ಇತ್ತು. 2/3 ಇದನ್ನು ಅನುಪಾತದಲ್ಲಿ ಬರೆದಾಗ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ 2/3 ಇದರಲ್ಲಿ ಅನುಪಾತದಲ್ಲಿ ಬರೆದಾಗ 2:3 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. ನೆಕ್ಸ್ಟ್ ಒನ್, ವ್ಯುತ್ಕ್ರಮವಲ್ಲದ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. -1, 0, 3/5, D1 ಅಂದಿದೆ. ವ್ಯುತ್ಕ್ರಮ ಇಲ್ಲ ಅಂತಂದರೆ ಅದೇನಾಗ್ತದಪ್ಪ ಅಂದ್ರೆ ಆಪ್ಷನ್ B 0 ಇಸ್ ದಿ ರೈಟ್ ಆನ್ಸರ್ ಬರಬೇಕು. ಅದಕ್ಕೆ ನಿಮಗೆ 1 ಮಾರ್ಕರ್ ಇದೆ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ವೃತ್ತಾಕಾರದಲ್ಲಿರುವ ಸುತ್ತಲಿನ ಒಟ್ಟು ದೂರವನ್ನು ಏನಂತ ಕರಿತೀವಿ? ವೃತ್ತಾಕಾರ ವಲಯದಲ್ಲಿನ ಸುತ್ತಲಿನ ಒಟ್ಟು ದೂರಕ್ಕೆ ಏನಂತ ಕರೆಯೋದು? ಪರಿಧಿ ಅಂತಾನೆ ಕರೀತಾರೆ. ಎಸ್. ಘಾತ ಸಂಖ್ಯೆ 5/2ರಲ್ಲಿ ಘಾತ ಸೂಚಿ ಯಾವುದು ಅಂತ ಕೇಳಿದ್ದಾರೆ. ಸೊ 2 ಅನ್ನೋದು ಘಾತ ಸೂಚಿ, 5 ಅನ್ನೋದು ಆಧಾರ ಸಂಖ್ಯೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. 5ನೇ ಪ್ರಶ್ನೆ, ಚೌಕದ ಪರಿಭ್ರಮಣ ಸಮಮಿತಿಯ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ 5th ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ನೆಕ್ಸ್ಟ್ ಒನ್, ಗೋಳಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ ಗೋಳಕ್ಕೆ ಈಸಿಯಾಗಿ ನಾವೇನು ಬರಿಬಹುದು? ಚೆಂಡು ಅನ್ನೋದನ್ನ ಉದಾಹರಣೆಯನ್ನ ಕೊಡಬಹುದು. ನೆಕ್ಸ್ಟ್, ಈ ಜಾಗದಲ್ಲಿ ಹಾಕಬೇಕಾದ ಕಡಿಮೆ ಹೆಚ್ಚು ಸಮ ಸೂಕ್ತ ಚಿಹ್ನೆಯನ್ನು ಬಳಸಬೇಕು. 1/11 -1/11. ಸೊ ಯಾವ ಚಿಹ್ನೆಯನ್ನು ಬರಬೇಕಪ್ಪ ಅಂತಂದ್ರೆ ಅದು ಸಮ ಚಿಹ್ನೆ ಅಂತಾನೆ ಬರಬೇಕು. ನೆಕ್ಸ್ಟ್ ಒನ್, ಸಮಾಂತರ ಚತುರ್ಭುಜದಲ್ಲಿನ ಪಾದಕ್ಕೆ ಎಳೆದ ಲಂಬದ ರೇಖೆಯನ್ನ ಏನಂತ ಕರೀತಾರೆ ಅಂತ ಕೇಳಿದರೆ 8ನೇ ಉತ್ತರ ಸಮಮಿತಿ ಅಕ್ಷ ಅಂತಾನೆ ಕರೆಯೋದು. ಮುಂದಿನ ಪ್ರಶ್ನೆ, ಸಮಸ್ಯೆ ಬಿಡಿಸಬೇಕು. ಬೀಜೋಕ್ತಿ ABX + 3AX ಅನ್ನ x ನ ಸಹಗುಣಕವನ್ನ ಬರೀರಿ ಅಂತ ಕೇಳಿದರೆ ಅಲ್ಲಿ x ನ ಸಹಗುಣಕ ಏನಿದೆಪ್ಪ ಅಂತಂದ್ರೆ AB + 3AX ನಲ್ಲಿ x ನ ಸಹಗುಣಕ ಇರೋದು 3A. ನೆಕ್ಸ್ಟ್, 6/1ರಲ್ಲಿ ಆಧಾರ ಸಂಖ್ಯೆಯನ್ನು ಬರೀಬೇಕು. ಸೊ ಗೊತ್ತಿದೆ 6 ಅಂತಕ್ಕಂಥದ್ದು ಆಧಾರ ಸಂಖ್ಯೆ, 1 ಅನ್ನೋದು ಘಾತ ಸೂಚಿ. ಇನ್ನು ಇಂಗ್ಲಿಷ್ ಅಕ್ಷರದ C ನಲ್ಲಿರುವ ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟು ಅಂತ ಕೇಳಿದ್ದಾರೆ. ಸೊ 11ನೇಯ ಉತ್ತರ 1 ಅಂತಕ್ಕಂಥದ್ದು ಇತ್ತು. ಲಾಸ್ಟ್ 12 ಇದೆ. ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಯತ ಘನದಲ್ಲಿ ಎಷ್ಟು ಮುಖಗಳಿದಾವೆ ಅಂತ ಕೇಳಿದ್ದಾರೆ. ಸೊ 12ನೇ ಉತ್ತರ ಏನಾಗ್ತದೆ ಅಂದ್ರೆ ಆಪ್ಷನ್ 6 ಅಂತಕ್ಕಂಥದ್ದು ಸರಿ ಇದೆ. ಇನ್ನು 2 ಮಾರ್ಕರ್ ಕ್ವಶನ್ಗೆ ಬರ್ತೀನಿ. ಕೆಳಗಿನವುಗಳಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಸಜಾತಿ ಮತ್ತು ಸಜಾತಿ ಪದಗಳನ್ನು ಗುರುತಿಸಿ ಬರಿಬೇಕಾಗಿತ್ತು. ಅದ್ರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ನೋಡಿ, 5N ಅದ, 8A, 9A, 3N, 19N. ಸೊ ಎಲ್ಲ ಒಂದು ಕಡೆ ಬರಿಬೇಕು. 5N, 3N, 19N, ಲಾಸ್ಟ್ 8A, 9A. ಈ ಥರ ಸಜಾತಿ ಪದಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಮುಂದಿನ ಪ್ರಶ್ನೆ, ಎಸ್. ಲಂಬ ಸಮಮಿತಿ ಅಕ್ಷವನ್ನು ಹೊಂದಿರುವ ಇಂಗ್ಲಿಷ್ ವರ್ಣಮಾಲೆಯ 4 ಅಕ್ಷರಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಲಂಬ ಇರಬೇಕು. ABOHI ಅನ್ನೋದನ್ನು ನೀವೇನು ಮಾಡ್ಬೋದು? ಬರಿಬಹುದು. ಮುಂದಿನ ಪ್ರಶ್ನೆ 15. 20% 10 ಲೀಟರ್ ಎಂದರೆ ಎಷ್ಟು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. 20% ಗುಣಿಸು 10 ಮಾಡ್ರಿ. ಅವಾಗ 20/100 ಇಂಟು 10. ಅವಾಗ ಏನಾಗ್ತದಪ್ಪ ಅಂದ್ರೆ ಈ ಜೀರೋ ಹೋಗ್ತದೆ. ಸೊ ಉಳಿದಿದ್ದು 2/10 ಗುಂಡ್ಲಿ 10. ಅವಾಗ ಏನಾಗ್ತದಪ್ಪ ಅಂದ್ರೆ ಇದು 10 ಹೋಗ್ತದೆ, ಇದು ಹೋಗ್ತದೆ, 2 ಆಗ್ತದೆ. ಇಟ್ ಮೀನ್ಸ್ 2 ಲೀಟರ್ ಅಂತಿದ್ರ ಅರ್ಥ ಆಗ್ತದೆ. ಓಕೆನಾ. 2I. ಇನ್ನು 128/-64 ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. 16ನೇ ಉತ್ತರ. ಸೊ ಅದನ್ನೇನು ಮಾಡಬೇಕು? 128/64 ತಗೊಳ್ರಿ. ಅವಾಗ ನೀವು ಏನು ಬರಿಬೇಕು? -128/64 ಗುಣಿಸು 16/16. ಅವಾಗ ಏನಾಗ್ತದಪ್ಪ ಅಂದರೆ -8/4. ಮತ್ತೆ ಇದನ್ನು -8/4 ಭಾಗಾಕಾರ ಹಾಕಿ 4/4 ಮಾಡಿದರೆ -2/1 ಅಂತಕ್ಕಂಥ ಉತ್ತರ ನಿಮ್ಮದು ಬರಬೇಕು. 12 x ರ ಘಾತ 2 y ರ ಘಾತ 2 ಅಪವರ್ತನದ ವೃಕ್ಷ ರಚಿಸ್ರಿ ಅಂತ 17ನೇ ಪ್ರಶ್ನೆ ಇತ್ತು. ಸೊ ಈ ಥರನಾಗಿರ್ತಕ್ಕಂಥ ಅಪವರ್ತನ ವೃಕ್ಷ ಬರ್ತದೆ. 12x² y², ಈ ಕಡೆ 12x² y². 12 ಅಂದರೆ 6, 2 x² ಅಂದರೆ xx, y² ಅಂದರೆ yy. ಈ 6 ಮತ್ತೆ 2, 3 ಅನ್ನೋದನ್ನು ನೀವು ಏನು ಮಾಡ್ಬೋದು? ಅಪವರ್ತನ ನಕ್ಷೆಯಲ್ಲಿ ಈ ಥರ ಅದನ್ನು ನೀವು ತೋರಿಸ್ಬೋದು. ಇನ್ನು 6 ರ ಘಾತ 0 ಗುಣಿಸು 4 ರ ಘಾತ 3 ಸುಲಭ ರೂಪಕ್ಕೆ ತನ್ನಿ ಅಂತ ಕೇಳಿದ್ದಾರೆ. ವೆರಿ ಈಸಿ ಅದ. 6 ರ ಘಾತ 0 ಅಂದರೆ 1, 4 ರ ಘಾತ 3. ಓಕೆನಾ.
ಅವಾಗ ಇದು 1 ಬರ್ತದೆ. ಆಮೇಲೆ ಇಂಟ್ರು 4ರ ಘಾತ 3, 4ನ್ನ 3 ಸರಿ ಗುಣಿಸಬೇಕು. 4 4 16, 16 64. ಸೊ 64 ಇಸ್ ದಿ ರೈಟ್ ಆನ್ಸರ್. 19ನೇ ಪ್ರಶ್ನೆ, ಸಮಮಿತಿ ರೇಖೆಗಳನ್ನು ಹೊಂದಿರುವ 2 ಆಕೃತಿಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಇತ್ತು. ಸಮಮಿತಿ ಯಾವುದಪ್ಪ ಅಂದ್ರೆ, ಸೊ ಇದು ಸಮಮಿತಿ ಹೊಂದಿರತಕ್ಕಂಥ ಆಕೃತಿಗಳನ್ನ ನಂತರ ನಾವೇನು ಮಾಡ್ಬೋದಪ್ಪ ಅಂದರೆ ಬರೆದ್ರೆ ಅಂಕಗಳನ್ನು ನಿಮಗೆ ಕಂಪ್ಲೀಟ್ ಆಗಿ ಕೊಡ್ತಾರೆ. ಎಸ್, ಇದರಲ್ಲಿ ಘನ ವಸ್ತುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಕೊಟ್ಟವುಗಳಲ್ಲಿ ಯಾವೆಲ್ಲ ಘನ ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಆಯತ ಘನ, ವರ್ಗಪಾದ ಗೋಪುರ, ಶಂಕು ಮತ್ತು ಚೌಕ ಘನ ಅದರ ಹೆಸರು ಕೇಳಿದ್ದಾರೆ. ಸೊ ಇವು ಹೆಸರುಗಳನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. 21ಗೆ ಬರೋಣ. ಒಂದು ತರಗತಿಯಲ್ಲಿ ಒಟ್ಟು 50 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 2/5ರಷ್ಟು ಹುಡುಗಿಯರು ಇದ್ದಾರೆ. ಹಾಗಾದರೆ ತರಗತಿಯಲ್ಲಿ ಇರ್ತಕ್ಕಂಥ ಹುಡುಗರ ಸಂಖ್ಯೆ ಎಷ್ಟು? ಸೊ ಬರ್ಕೊಡ್ರಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 50, ಹುಡುಗಿಯರ ಸಂಖ್ಯೆ 2/5 ಗುಣಿಸು 20 ಅಂದರೆ 2 ಗುಣಿಸು 10 ಅಂದರೆ 25. ಹುಡುಗರ ಸಂಖ್ಯೆ 50 - 20 ಅಂದರೆ 30. ಸೊ ದಟ್ ಫಾರ್ ಹುಡುಗರ ಸಂಖ್ಯೆ ಇಸ್ 30. ಇನ್ನು ಕೊಟ್ಟಿರ್ತಕ್ಕಂಥ ಚೌಕ ನೋಡ್ಕೊಡ್ರಿ. ಈ ಕೆಳಗಡೆ ನೀಡುವ ಚಿತ್ರವನ್ನು ರಚಿಸಿ ಅದರಲ್ಲಿ ಒಂದು ಕರ್ಣವನ್ನು ಎಳೆಯಿರಿ. ನಂತರ ಕೆಲವು ಭಾಗಗಳನ್ನು ಛಾಯಾಕರಿಸಿ ಸಮಮಿತಿ ಆಕೃತಿಯನ್ನಾಗಿ ಮಾಡಿ ಅಂತ ಇದೆ ನಿಮ್ಮ LBAದಲ್ಲಿರ್ತಕ್ಕಂಥ ಪ್ರಶ್ನೆ. ಸೊ ಈ ತರನಾಗಿ ನೀವೇನು ಮಾಡಬೇಕು, ಅವುಗಳನ್ನು ಛಾಯೀಕೃತ ಮಾಡಬೇಕು, ಶೇಡ್ ಮಾಡಬೇಕು. ಆಮೇಲೆ ಒಂದು ಕರ್ಣವನ್ನು ಎಳೆದಾಗ ಅದು ಸಮಮಿತಿ ಆಗಬೇಕು. ಇದು ಸಿಂಪಲ್ ಆಗಿರ್ತಕ್ಕಂಥದ್ದೇ ಇತ್ತು. ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕರ್ 2 ಮಾರ್ಕರ್ ಕೊಡ್ತಾರೆ. 4 ಮಾರ್ಕರ್ ಇತ್ತು. ಒಂದು ಮೊತ್ತಕ್ಕೆ 3 ವರ್ಷಗಳಿಗೆ 5ರಷ್ಟು ಬಡ್ಡಿಯ ದರದಲ್ಲಿ ರೂಪಾಯಿ 450 ಬಡ್ಡಿ ದೊರೆಯುವ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಈಸಿ ಇದೆ. ಸೊ ಅವರು ಅದರಲ್ಲಿ ಅದನ್ನು ರಫ್ ಆಗಿ ಹಾಕಿದ್ದಾರೆ. ಸೊ ನೀವುಗಳನ್ನು ನೋಡ್ಕೊಡ್ರಿ. I = PRT / 100 ಬರ್ತದೆ. P 3000 ಅದ. ಆಮೇಲೆ A ಕಂಡುಹಿಡಿದಿದ್ದಾರೆ 3450 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರೀಬೇಕು. P 3000, A 3450. ಸೊ ಅದನ್ನು ನೀಟಾಗಿ ನೀವುಗಳು ಕೂಡ ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗ್ತದೆ. 5 ಸೆಂಟಿಮೀಟರ್ ವೃತ್ತದ ತ್ರಿಜ್ಯವನ್ನು ರಚಿಸ್ರಿ. ಕೇಂದ್ರ O, ತ್ರಿಜ್ಯ OA ಮತ್ತು ವ್ಯಾಸ ABಗಳನ್ನು ಗುರುತಿಸ್ರಿ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಇದೇ ನಿಮಗೆ ಬರ್ತಕ್ಕಂಥದ್ದು. ಓಕೆನಾ? ಈ ಥರ ವೃತ್ತವನ್ನು ನೀವೇನು ಮಾಡಬೇಕು, ಎಳಿಸ್ಬೇಕು. ಅದು ಹೇಳ್ಬೇಕು. ನಡುವೆ ಇರ್ತಕ್ಕಂಥದ್ದು 0 ಕೇಂದ್ರ ಅದ. ಓಕೆನಾ? OA ಅಂತಕ್ಕಂಥದ್ದು ಇದೇನದ, ಇಷ್ಟು ತ್ರಿಜ್ಯ ಅದ. ಆಮೇಲೆ AB ಅಂತಕ್ಕಂಥದ್ದು ಇದರಿಂದ ಇದೇನದ, ಅದು ಜ ಅದ. ಓಕೆನಾ? ಸೊ ಇಷ್ಟು ನಿಮಗೆ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 4 ಮಾರ್ಕರನ್ನು ಕೊಡ್ತಿದ್ರು. ಇದು 7th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಫ್ರೆಂಡ್ಸ್. ಸೊ ನಾನು ಕೂಡ ನಿಮಗೆ ವಿಡಿಯೋಗಳನ್ನು ಕೊಡ್ತೀನಿ. ಸ್ವಲ್ಪ ಮತ್ತೆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅದೆಲ್ಲ ಬರ್ತವೆ. ಅವುಗಳನ್ನು ಕಡ್ಡಾಯವಾಗಿ ನೋಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಓಕೆನಾ? ಆಲ್ರೆಡಿ 7th ಎಲ್ಲ ಕ್ವಶನ್ಸ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಸೊ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಇವಾಗ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಕೂಡ ಕೊಡ್ತೀವಿ. ಓಕೆನಾ? ಪ್ರಾಕ್ಟೀಸ್ ಪೇಪರ್ಸ್ ಅಂತ ನಾವೇ ರೆಡಿ ಮಾಡಿರ್ತಕ್ಕಂಥದ್ದು. ಅದರಿಂದನೂ ಕೂಡ ನೀವು ಚೆನ್ನಾಗಿ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ, ಸೊ ತಾವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡ್ತೀರಿ. ಬಟ್ ಲೈಕು ಶೇರ್ಗಳನ್ನು ಮಾಡಬೇಕು. ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಅದಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದೆ. ಪ್ಲೇಲಿಸ್ಟ್ ಲಿಂಕ್ಗೆ ಹೋಗಿ ವಿಸಿಟನ್ನು ಕೊಡಿ.